Good morning. ಅಯ್ಯಯ್ಯೋ ನಾನು ನೋಡ್ಲಿಲ್ಲಯ್ಯ. ಪರವಾಗಿಲ್ಲ, ನೀನು ವರ್ಷ ಏನ್ ಮಾಡ್ತಾ ಇದ್ದೀರಾ? ಹೊತ್ತಾಯ್ತು. ಬಂದೆ. ಯಾವ ಜನ್ಮದ ಪುಣ್ಯನೋ ಏನೋ ನನಗೆ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿದ್ದು. ನೀವಿಲ್ದೆ ಹೋದ್ರೆ ನಂಗೊಬ್ಳಿಗೆ ತುಂಬಾ ಬೇಜಾರಾಗುತ್ತೆ ರೀ. ಆಫೀಸಿಂದ ಬೇಗ ಬಂದ್ಬಿಡಿ. ನಾನು ಅಷ್ಟೇ ರುಕು, ನಾನು ಎಲ್ಲಿ ಹೋದ್ರು ನನ್ನ ಶರೀರ ಮಾತ್ರ ಅಲ್ಲಿರುತ್ತೆ, ಮನಸ್ಸು ಪೂರ್ತಿ ಇಲ್ಲೇ. ಅರೆ ಏನು? ಕೀಸ್. ಥ್ಯಾಂಕ್ ಯು. ನಾನು ಬರ್ಲಾ? ಬಾಯ್ ಬಾಯ್. ಹಲೋ. ಹಲೋ. ನೀವ್ ಯಾವ ಕಡೆ ಹೋಗ್ತಾ ಇದ್ದೀರಾ? ನೀವ್ ಯಾವ ಕಡೆ ಹೋಗ್ತಿದ್ದೀರಿ? ನಾನು ಜೆ.ಪಿ. ನಗರ್ ಕಡೆ. ಅಂದ್ರೆ ಸೌತ್. ನೀವು? ನಾನು ಆರ್.ಟಿ. ನಗರ್. ಅಂದ್ರೆ ನಾರ್ತ್. ಓ, ನಿಮಗೆ ತುಂಬಾ ಸುತ್ತಾಗುತ್ತಲ್ವಾ? ನಿಮ್ಮಂತವ್ರ ಪಕ್ಕದಲ್ಲಿದ್ರೆ ಎಷ್ಟು ಸುತ್ತಿದ್ರು ಗೊತ್ತಾಗಲ್ಲ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಈಗ ನಮ್ಮ ವ್ಯಾನಿಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಯಾಕಂದ್ರೆ ಒಂಟಿಯಾದ ಸೀಟಿಗೆ ಜಂಟಿ ಸಿಕ್ತು ಅಂತ. ಅದು ನಿಮ್ಮಂತ ಸುಂದರಿ. ನಿಮ್ಮ ರೂಪಕ್ಕೆ ತಕ್ಕಂತೆ ನಿಮ್ಮ ನಗು ನೋಡಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಮಿಸಸ್ ಅಮೃತಾ ಸಿಂಗ್. ಏನಾಯ್ತು? ಓ ಮೈ ಗಾಡ್, ನಾನು ಮರ್ತೇ ಬಿಟ್ಟೆ. ನಮ್ಮ ಬಾಸಿಗೆ ಹಾರ್ಟ್ ಅಟ್ಯಾಕ್ ಆಗಿ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಿಮ್ಮನ್ನು ನೋಡಿ ಪಾಪ ಅವರನ್ನು ಮರ್ತೇ ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದ್ಸಾರಿ ಇದೇ ದಾರಿಯಲ್ಲಿ ಬಂದು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಹಿಂದ್ಗಡೆ ಇನ್ನೊಂದು ಮಾರುತಿ ಬರ್ತಾ ಇದೆ ನೋಡಿ, ಪ್ಲೀಸ್. ಥ್ಯಾಂಕ್ ಯು. ನೋ ಹಾರ್ಡ್ ಫೀಲಿಂಗ್ಸ್? ಅಯ್ಯೋ ರಾಮ. ಗುಡ್ ಮಾರ್ನಿಂಗ್. ಸರ್, ಇಂಟರ್ವ್ಯೂಗೆ ಬಂದಿರೋರ್ ಲಿಸ್ಟ್. ಏನ್ ಕಾದಿದೆಯೋ. ಅಪ್ಪಾರಾವ್, ಸುಬ್ಬಾರಾವ್, ರೀಟಾ. ಮೊದಲು ಅವಳನ್ನು ಕಳಿಸು. ಸರ್, ಮೊದಲು ಬಂದವರು ಲೇಡೀಸ್ ಫಸ್ಟ್ ಅಂತ ಕೇಳಿಲ್ವಾ? ಹೇಳ್ದಷ್ಟು ಮಾಡು, ನಡಿ. ಆಯ್ತು ಸರ್. ಬೇಗ. May I come in, sir? Not just come in, come on. Rita? Huh. Speed? 80 words per minute. That's fine. But I tell you, Rita, ಸ್ಪೀಡು ಟೈಪ್ ರೈಟರ್ ಮೇಲೆ ಮಾತ್ರ ಇದ್ರೆ ಸಾಲದು. ಲೈಫ್ ಇನ್ ಟೈಪ್ ರೈಟರ್ ಮೇಲೆ ಇರಬೇಕು. Yes. That's the speed. That's the typewriter of life, and that's it.
ಸರ್, ಮೇ ಐ ಕಮ್ ಇನ್ ಸರ್? Come in. Name? ರೀಟಾ. Profile, please. Speed? 50 words per minute. Only 50. Maybe given time you may improve. ಹೇಳ್ತಾರಲ್ಲ, slow and steady wins the race. What's this? This. Anyway, if you don't mind, ಆ brief case ಸ್ವಲ್ಪ ಕೊಡ್ತೀರಾ? Yes, sir. Sir? ಇಡಿ. Thank you. It's all right. Do you see that? ಏನ್ ಕಾಣ್ತಾ ಇದೆ? Photos. ಆ ಹೂ ಬಿದ್ದೋಗಿದೆ, ಇಡ್ತೀರಾ? Yes, sir. Good. Congratulations. You got the job. Oh, thank you very much. ನೀವು ನನಗೆ 2 in 1. Sir? ಅಂದ್ರೆ typist and telephone operator. Thank you, sir. You can take the file. Enjoy yourself and have a nice time. Thank you, sir. Good supply. ಆದ್ರೆ apply, no reply. ಮೊದಲನೇ ದಿವಸ ತಾನೆ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಗಂಡಸರೇ ಹೀಗೆ. ಹುಡುಗಿಯರು ಸ್ವಲ್ಪ ಮೆತ್ತಗಿದ್ರೆ ಸಾಕು, ಮೈ ಮೇಲೆ ಬೀಳಕ್ ನೋಡ್ತಾರೆ. ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೆಕ್ಸ್ಟ್ ವಿನಯ. ಸರ್, ಮೇ ಐ ಕಮ್ ಇನ್ ಸರ್? ನೀನಾ? ನಾನೇ ಕಣಯ್ಯ, ನಿನ್ ಹಳೆ ಜಿಗ್ರಿ ದೋಸ್ತ್ ವಿನಯ್ ಕುಮಾರ್. ಅಲ್ಲಯ್ಯ, ಇದ್ರಲ್ಲಿ ನೋಡಿದ್ರೆ ವಿನಯ ಅಂತಿತ್ತು, ಯಾರೋ ಹುಡುಗಿ ಬರ್ತಾಳೆ ಅಂತಿದ್ರೆ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಪೂರ್ತಿ ಹೆಸರು ಬರ್ದಿದ್ರೆ ಇಂಟರ್ವ್ಯೂ ಕರೀತಾ ಇದ್ಯಾ? ಅದಕ್ಕೆ ವಿನಯಾನ ಬಿಚ್ಚಿ ಕುಮಾರ್ನ ಮುಚ್ಚಿ ಅಪ್ಲಿಕೇಶನ್ ಹಾಕ್ದೆ, ನೀನ್ ಇಂಟರ್ವ್ಯೂ ಕರ್ದೆ. ಅಲ್ಲಯ್ಯ, ಟ್ರೈನಿಂಗ್ ಮುಗಿದ ಮೇಲೆ ನೀನು ದಾವಣಗೆರೆಯಲ್ಲಿ ಯಾವ್ದೋ ಕಂಪನಿಲಿ ಸೇರ್ಕೊಂಡಿದ್ದೆ ಅಂತ ಬರ್ದಿದ್ಯಾ? ಹೌದಪ್ಪ, ದಾವಣಗೆರೆಯಲ್ಲಿ ಒಂದು ಹೇರ್ ಆಯಿಲ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ, ಸೇಲ್ಸ್ ರೆಪ್ರೆಸೆಂಟೇಟಿವ್. ಗಿರಾಕಿಗಳೆಲ್ಲ ನನ್ ತಲೆ ನೋಡ್ಬಿಟ್ಟು ನೀವ್ ಯಾವ ಕಂಪನಿ ಹೇರ್ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಅನ್ನ ಕೊಟ್ಟಿದ್ ಕಂಪನಿ ಬಿಟ್ಕೊಡಕ್ಕಾಗತ್ತಾ? ಅದಕ್ಕೆ ನಮ್ ಕಂಪನಿ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಗಿರಾಕಿಗಳೆಲ್ಲ ನಿಮ್ ಕಂಪನಿ ಹೇರ್ ಆಯಿಲ್ ನಾವ್ ಯೂಸ್ ಮಾಡಿದ್ರೆ ನಿಮ್ ತರಾನೇ ನಾವು ಕಾರ್ನರ್ ಸೈಟ್ ಮಾರ್ಕೋಬೇಕಾಗತ್ತೆ ಅಂದ್ಬಿಟ್ಟು ಯಾರು ಕೊಂಡ್ಕೊಳ್ಳೇ ಇಲ್ಲ. ಟಾರ್ಗೆಟ್ ರೀಚ್ ಮಾಡಕ್ ಆಗ್ಲಿಲ್ಲ, ಪ್ರೊಪ್ರೈಟರ್ ಓಡಿಸ್ತಾ, ಇಲ್ಲಿಗೆ ಅಪ್ಲೈ ಮಾಡದೆ ಬಂದೆ. ಕೆಲ್ಸ ಕೊಡ್ತೀಯಾ? ಖಂಡಿತವಾಗಿ. ಪಾರಯ್ಯ, ಕೂತ್ಕೋ. 2 ಕಾಫಿ ಕಳಿಸಿ. ಆಮೇಲೆ ಏನ್ ಸಮಾಚಾರ? ಈ ಕೆಲಸದವ್ರು ನಂಬುದ್ರೆ ಇಷ್ಟು ಕೊಡೋ ದುಡ್ಡು ಕೊಟ್ಬಿಟ್ಟು ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗಿದೆ. 2 ದಿವಸದಿಂದ ಬಟ್ಟೆ ಬರೆಯಲ್ಲ ಹಾಗೆ ಬಿದ್ದಿದೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳು ಮಾಡೋದು ಹಾಳು. ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಹೇಳೋದ್ ಸುಲಭ, ಮಾಡ್ಕೋಬೇಕಲ್ವಾ? ನಾನ್ ಹೋಗಿ ಸ್ನಾನ ಮಾಡ್ತೀನಿ. ಕರ್ದ್ಯಾ? ನೀರ್ ಬರ್ತಿಲ್ಲ. ನಾನೇನ್ ಮಾಡ್ಬೇಕು? ನಾನೇನ್ ಮಾಡ್ಬೇಕು ಅಂದೆ? ಒಂದ್ ಬಕೆಟ್ ನೀರ್ ತಂದ್ಕೊಡ್ರಿ. ಸರಿ, ತಗೊಂಡ್ಬರ್ತೀನಿ. ತಂದ್ರ ಬಕೆಟ್ ಮಾತ್ರ ಕೊಡ್ರಿ ಸಾಕು. ಅಯ್ಯೋ, ನೀವು ಒಳಗ್ ಬರ್ಬೇಡಿ. ಅಯ್ಯೋ, ನೀವು ಒಳಗ್ ಬರ್ಬೇಡಿ. ಅಯ್ಯೋ, ಹೋಗ್ರಿ.
ಎಲ್ಲ ನನ್ನ ಮಗನೇ ಕೈ ತೋರಿಸ್ತಾ ಇದ್ರು ಹಾಗೆ ಹೋಗ್ಬಿಟ್ಟ. ವ್ಯಾನ್ ಯಾಕೆ ನಿಂತೋಯ್ತು? ಕಲರಾ? ಹಾಯ್. ಓ ಹಾಯ್, ನೀನಾ? ಓಕೆ. ಯಾಕೆ ಕಳ್ಳನ ಹಾಗೆ ಬಂದೆ? ಯಾರಾದ್ರೂ ನೋಡಿದ್ರೆ? ಇಂಥ ಮಹಾನಗರದಲ್ಲಿ ನನ್ನ ರಾಧಾ ನಿನ್ನ ಕೃಷ್ಣ ಅಂತ ಯಾರು ಗುರುತಿಸ್ತಾರೆ? ಈಗಿನ ಕಾಲದಲ್ಲಿ ಸ್ವಂತ ತಂಗಿ ಜೊತೆ ಹೋಗ್ತಾ ಇದ್ರು ಒಳ್ಳೆ ಹಕ್ಕಿನ ಹಾರಿಸ್ಕೊಂಡು ಹೋಗ್ತಿದ್ದಾನೆ ಅಂತ ಜನ ಆಡ್ಕೋತಾರೆ. ಐ ಶುಡ್ ಯು ಬಾದರ್ ಅಬೌಟ್ ಪೀಪಲ್? ಏನೋಪ್ಪ, ಹೆಂಗಸರಿಗಿರೋ ಧೈರ್ಯ ಗಂಡಸರಿಗಿಲ್ದೇ ಹೋಯ್ತು. ಅದು ಸರಿ, ನಿನ್ನ ರಾತ್ರಿ ಯಾಕೆ ಫೋನ್ ಮಾಡಿದ್ದೆ? ನನ್ನ ನೀನ್ ಬಿಟ್ಟು ಹೋದ್ಮೇಲೆ ನಿನ್ನ ನೆನಪು ನನ್ನನ್ನು ಕಾಡ್ತಾ ಇತ್ತು. ತಡೆಯೋಕಾಗದೆ ಫೋನ್ ಮಾಡಿದೆ. ನೀನೇನೋ ಫೋನ್ ಮಾಡಿದೆ, ಅದನ್ನ ಹೆಂಡತಿ ತಗೊಂಡ್ಬಿಟ್ಲು. ಮ್ಯಾನೇಜ್ ಮಾಡೋ ಅಷ್ಟರಲ್ಲಿ ಅಬ್ಬಬ್ಬ. ಮ್ಯಾನೇಜ್ ಮಾಡಿದೆ ಏನು? ನೀನೊಬ್ಬ ಒಳ್ಳೆ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆ ರಾತ್ರಿ ಫೋನ್ನಲ್ಲಿ ನಿನ್ನ ಟ್ಯಾಬ್ಲೆಟ್ ಕೊಡದೆ ಹೋಗಿದ್ರೆ ನನ್ನ ಸ್ಥಿತಿ ಅದೇನಾಗ್ತಿತ್ತೋ ಏನೋ. ನಿನ್ ಟ್ಯಾಬ್ಲೆಟ್ನಿಂದ ನನ್ನ ನೋವೆಲ್ಲ ಹೋಗಿ ಹಾಯಾಗಿ ನಿದ್ರೆ ಮಾಡಿದೆ. ರಾಧಾ, ನನ್ಗೆ ಆಫೀಸಿಗೆ ಗೊತ್ತಾಯ್ತು, ನಾನು ಹೋಗ್ತೀನಿ. ಸುಂದರವಾದ ಹೆಣ್ಣು ಎದುರಿಗಿದ್ರು ನಿನ್ಗೆ ಆಫೀಸ್ ಜ್ಞಾಪಕ ಬರುತ್ತಾ? ಜ್ಞಾಪಕ ಬರದೆ ಹೋದ್ರೆ ಬದುಕೋಕ್ಕಾಗತ್ತಾ? ಸಂಜೆ ಎಷ್ಟೊತ್ತಿಗೆ ಬರ್ತೀಯಾ? 5:55, 6ಕ್ಕೆ 5 ನಿಮಿಷ ಇರುವಾಗ. ಮೈ ಗಾಡ್, ಅಷ್ಟೊತ್ತು ಕಾಯ್ಬೇಕಾ? ನೀನ್ ಯಾಕೆ ಕಾಯ್ಬೇಕು? ನಾನೇ ಬರ್ತೀನಲ್ಲ. ಓಕೆ, ಒನ್ ಟ್ಯಾಬ್ಲೆಟ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಬರಲಾ? ಬಾಯ್. ಬಾಯ್. ನೀನಾ? ನಾನೇ. ಏನದು ಹಗಲ್ ವೇಷ? ಮತ್ತಿನ್ನೇನು, ನಾನು ಆಗ್ಲೇ ಕೈ ತೋರಿಸಿದ್ರು ನೀನ್ ನಿಲ್ಲಿಸ್ತಿಲ್ಲ. ನನಗ್ ಗೊತ್ತು ನೀನ್ ಕಲರ್ ನೋಡಿದ ತಕ್ಷಣ ನಿಲ್ಲಿಸ್ತೀಯ ಅಂತ, ಅದಕ್ಕೆ ಸೀರೆ ಉಟ್ಕೊಂಡ್ ಬಂದೆ. ಹೋಗಣ್ವಾ? ಅವ್ವ, ನಾನ್ ನಿಮ್ ಮನೆ ಉಪ್ತಿಂದವಳು. ನಾನೊಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇಲ್ಲ, ಹೇಳು. ಹಾಲ್ನಂತ ಸಂಸಾರದಲ್ಲಿ ಉಳಿ ಇಂತೀನಿ ಅಂತ ತಿಳ್ಕೊಬೇಡಿ. ಅಯ್ಯ ಅವ್ರ ಮೇಲೆ ಯಾಕೋ ಅನುಮಾನ. ನಿಂಗೆ ಯಾಕೆ ಅನುಮಾನ ಬಂತು? ಅಯ್ಯ ಅವರು ವ್ಯಾನ್ ಅಲ್ಲಿ ಒಂದ್ ಹುಡ್ಗಿನ್ ಕರ್ಕೊಂಡು ಹೋಗ್ತಿದ್ರು. ಜಯ, ಅದಕ್ಕೆ ನಾನ್ ಮೊದ್ಲೇ ಹೇಳಿದ್ದು ತಪ್ಪು ತಿಳ್ಕೊಬೇಡಿ ಅಂತ. ಅವ್ರನ್ನ ಎಲ್ಲಿ ನೋಡ್ದೆ? ಅಲ್ಸೂರ್ ಹತ್ರ ಒಂದ್ ಲಾಡ್ಜ್ ತವ. ಸರಿ ಸರಿ, ಹೋಗ್ ಕೆಲ್ಸ ನೋಡು. ಹಲೋ ರೀಟಾ, ಕಮ್ ಇನ್ ಫಾರ್ ಎ ಡಿಕ್ಟೇಷನ್. ಎಸ್ ಸರ್. ಸರ್, ಡಿಕ್ಟೇಷನ್ ತಗೊಳ್ಳಿ. ಎಸ್ ಸರ್. Dear so and so, I am sorry to bring to your notice that ಸರ್, ಸರ್, ಏನಾಯ್ತು ಸರ್? ಸರ್, ಏನಾಯ್ತು ಸರ್? see sir, ಅಲ್ಲಿ ಬ್ರೀಫ್ ಕೇಸ್ ಅಲ್ಲಿ ಕ್ಯಾಪ್ಸೂಲ್ಸ್ ಇದೆ ನೋಡು. ಸರಿ ಸರ್. ಏನಾಯ್ತು ಸರ್? ಇನ್ನೇನಾಗೋದು, ಗಂಡು ಹೆಣ್ಣು ಅನ್ನೋದು ಒಂದು ರಥಕ್ಕೆ 2 ಗಾಲಿ ಇದ್ದಾಗೆ. 2 ಸರಿಯಾಗಿದ್ರೇನೆ ರಥ ಸಲೀಸಾಗಿ ಮುಂದಕ್ಕೆ ಹೋಗೋದು. ನೀವೇನ್ ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಹೆಣ್ಣು ಅಂದ್ಮೇಲೆ ಗಂಡಿನ ನೋವು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸರ್. ಅಂದ್ರೆ ಹೆಣ್ಣು ಗಂಡು ಮದುವೆ ಆದ್ರೇನೆ ಸಾಲದು. ಗಂಡ ಮನೆ ಹೊರಗಡೆ ಇದ್ದಾಗಲೆಲ್ಲ ಅವನ ಮೇಲೆ ಅನುಮಾನ ಪಡೋದು, ಮನೆಗೆ ಬಂದ್ರೆ 1000 ಪ್ರಶ್ನೆ ಕೇಳೋದು. ಹೆಣ್ಣು ಅಂದ್ರೆ ಹೇಗಿರ್ಬೇಕು,
ನಿನ್ನ ಹಾಗೆ ವಿಶಾಲ ಹೃದಯದವಳಾಗಿರ್ಬೇಕು. ಸರ್ ನೀವು ಟ್ಯಾಬ್ಲೆಟ್ಸೇ ತಗೊಂಡಿಲ್ಲ? ಇಲ್ಲ ಇಲ್ಲ ತಗೊಳ್ಳಿ ಸರ್. ತಗೊಂಡಿಲ್ವಾ? ತಗೋತೀನಿ ಒಂದೊಂದಾಗಿ, 1 by 1. ಸರ್ ನೀವು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ನಾ ಬರ್ತೀನಿ. ಇವಳು ಯಾವ ಗಳಿಗೆಯಲ್ಲಿ ಹುಟ್ಟಿದ್ಲು? ರುಕ್ಕು ರುಕ್ಕುನೂ ಇಲ್ಲ, ಅವಳು ದಿಕ್ಕೂ ಇಲ್ಲ. ಏನು ಮಹಾರಾಣಿಯವರಿಗೆ ಕೋಪ ಬಂದಾಗಿದೆ? ಸರ್ಸ ಆಮೇಲೆ ನಾನೊಂದು ಕೇಳ್ತೀನಿ, ನಿಜ ಹೇಳ್ಬೇಕು. ಮದುವೆ ಆದ ಇಷ್ಟು ವರ್ಷದ ಮೇಲೆ ನಿಜ ಹೇಳುವಂತದ್ದಿಲ್ಲ ರುಕ್ಕು. ಅಂದ್ರೆ ಇಷ್ಟು ವರ್ಷ ನಾನೆಲ್ಲ ಹೇಳಿದ್ದು ಸುಳ್ಳು ಅಂತನಾ? ಯಾವಾಗ್ಲೂ ಗಂಡ ಹೇಳೋದೇ ನಿಜ. ಜನ ಆಡ್ಕೊಳ್ಳೋದು ಸುಳ್ಳಾಗ್ಲಿ ಅಂತಾನೆ ಹೆಂಡತಿ ಕೇಳ್ಕೊಳ್ಳೋದು. ದಟ್ಸ್ ದ ವೇ ಇಟ್ ಶುಡ್ ಬಿ. ಅವಳೇ ನಿಜವಾದ ಹೆಂಡತಿ. ಅದ್ ಸರಿ, ನಿಮ್ ವ್ಯಾನ್ ಅಲ್ಲಿ ಯಾರನ್ನಾದ್ರೂ ಹತ್ತಿಸ್ಕೊಂಡ್ರ? ಯಾರನ್ನಾದ್ರೂ ಹತ್ಸಿದ್ದೆ ಅಂದ್ರೆ ಯಾರನ್ನ? ಹೆಂಗ್ಸನ್ನ ಹತ್ಸಿದ್ದೆ. ಯಾರದು? ನಿನ್ನನ್ನೇ. ಅದಲ್ಲ ರೀ, ಬೇರೆ ಹೆಂಗ್ಸ್ ಜೊತೆ ಅಲ್ಸೂರಲ್ಲಿರೋ ಲಾಡ್ಜ್ ಹತ್ರ ಇದ್ರಂತೆ. ಒಂದು ಹೆಂಗಸಿನ ಜೊತೆ ಅಲ್ಸುರ್ಲೇಕತ್ರ ನಾನಾ? ಅಲ್ಲ, ಇಂಥದನ್ನೆಲ್ಲ ಒಂದು ನಿಂಗೆ ಹೇಳೋರು ನಾನು ರಾಗಿಗುಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋದನ್ನ ಹೇಳಲ್ಲ? ಇಲ್ಲ, ನೀವ್ ದೇವಸ್ಥಾನಕ್ಕೆ ಹೋಗಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ. ನಿನಗೆ ಕಂಡ್ಕಂಡವರೆಲ್ಲ ಬಂದು ಹೇಳಿದ್ದು ನಿಜ, ನಾನು ಹೇಳಿದ್ ಸುಳ್ಳು ಅಲ್ಲ? ಕೋಪಿಸ್ಕೋಬೇಡಿ ಅಂದ್ರೆ ದೇವ್ರ ಮುಂದೆ ಪ್ರಮಾಣ ಮಾಡ್ತೀರಾ? ರುಕ್ಕು, ಈ ಕೃಷ್ಣನ ಆ ಕೃಷ್ಣನ ಮುಂದೆ ನಿಲ್ಲಿಸಿ ಪ್ರಮಾಣ ಮಾಡಿಸ್ತಿದೀಯಾ? ಆದ್ರೆ ನಿನಗೊಂದು ವಿಷಯ ಗೊತ್ತಾ ರುಕ್ಕು? ವಸುದೇವ ವಾಸುದೇವನನ್ನ ಕಂಸನ ಕಾರಾಗರದಿಂದ ಬಿಡಿಸ್ಕೊಂಡು ಬರ್ತಿರುವಾಗ ಸುಭಾಷಿತದಲ್ಲಿ ಹೇಳಿದ್ದಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್. ಅಂದ್ರೆ ಸತ್ಯವನ್ನೇ ಹೇಳು, ಪ್ರಿಯವಾದ್ದನ್ನೇ ಹೇಳು, ಆದ್ರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಬೇಕಾದಲ್ಲಿ ಪ್ರಿಯವಾದ ಸತ್ಯವನ್ನು ಹೇಳು ಅಂತ. ಅಯ್ಯೋ, ನನಗದೆಲ್ಲ ಅರ್ಥವಾಗಲ್ಲ. ನೀವು ನನ್ನವರಾಗಿದ್ರೆ ಸಾಕು. ನಾನು ನಿನ್ನವನೇ ರುಕ್ಕು. ಇದಕ್ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ನಾನು ನಿನ್ನವನು, ಇದು ಸತ್ಯ. ಬಾ, ಇವತ್ತು ಹೊರಗಡೆ ಹೋಗಿ ಊಟ ಮಾಡೋಣ. ಈ ಕೃಷ್ಣ ಮದುವೆ ಆದ್ರೂ ಅವನ ಹಳೆ ಚಟ ಏನೋ ಬಿಟ್ಟೇ ಇಲ್ಲ. ಹೇಗಾದ್ರೂ ಮಾಡಿ ಅವನು ಬುದ್ಧಿ ಕಲಿಸ್ಲೇಬೇಕು. ಇಲ್ಲರ ಅವನ ಫ್ರೆಂಡಾಗಿ ಏನು ಉಪಯೋಗ? ಏನ್ ಮಾಡೋದು? ಸೀದಾ ಹೋಗಿ ಅವನ ಹೆಂಡತಿ ಹತ್ರ ಎಲ್ಲಾ ವಿಷಯ ಬಾಯ್ ಬಿಟ್ಬಿಡ್ತೀನಿ. ಫಿನಿಶ್. ಓ, ಒಳಗ್ ಬನ್ನಿ. ನಮಸ್ಕಾರ. ಅವ್ರ ಆಫೀಸ್ಗೆ ಹೋದ್ರಲ್ಲ? ನಾನು ಹೋಗ್ಲಿಲ್ಲ, ನಿಮ್ಮ ಹತ್ರನೇ ಮಾತಾಡ್ಬೇಕು. ನನ್ನ ಹತ್ರನಾ? ಏನ್ ವಿಷಯ? ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ. ನೀವು ಗುಂಡಿಗೆ ಗಟ್ಟಿ ಮಾಡ್ಕೋಬೇಕು, ಎಕ್ಸೈಟ್ ಆಗ್ಬಾರ್ದು. ಇಲ್ಲ, ಹೇಳಿ. ಅದು 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 ನಮ್ ಕೃಷ್ಣ. ಏನಾಯ್ತು? ಅವ್ರಿಗೇನಾಯ್ತು? ನೋಡಿ ನೋಡಿ, ನೀವ್ ಎಕ್ಸೈಟ್ ಆಗ್ಬೇಡಿ. ಕೃಷ್ಣಂಗೆ ಏನೂ ಆಗಿಲ್ಲ. ಕೃಷ್ಣ ಇಸ್ ಓಕೆ, ಆದ್ರೆ ಅವನ್ ಬುದ್ಧಿ ನಾಟ್ ಓಕೆ. ಏನ್ ಹಾಗಂದ್ರೆ? ಅವನ್ಗೆ ಇನ್ನೊಬ್ಬ ಹೆಂಗಸಿದೆ ಸಂಬಂಧ ಇದೆ. ನೀವ್ ಹೇಳೋದೆಲ್ಲ ನಿಜನಾ? ಅಯ್ಯೋ, ಸುಳ್ಳು ಹೇಳಿ ಸ್ನೇಹಿತರ ಸಂಸಾರ ಹಾಳು ಮಾಡಕ್ಕೆ ನನ್ಗೇನ್ ಹುಚ್ಚೆ? ನಿಮ್ ಸಂಸಾರ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾ ಇರೋದು. ಅವನಿಗೆ ಒಬ್ರಲ್ಲ, ಬೇಕಾದಷ್ಟು ಹೆಂಗಸಿದೆ ಸಂಬಂಧ ಇದೆ. ನಾನು ಅವನ್ಗೆ ಹೇಳಿ ಹೇಳಿ ಅಯ್ಯೋ, ರುಕ್ಮಿಣಿ ಅವರೇ, ರುಕ್ಮಿಣಿ ಅವರೇ, ನನ್ನ ಮಕ್ಕಳೇ, ರುಕ್ಮಿಣಿ ಅವರೇ, ರುಕ್ಮಿಣಿ ಅವರೇ. ಅಯ್ಯೋ, ಇಂಥ ವಿಷಯ ಡೈರೆಕ್ಟ್ ಆಗಿ ಸೆಂಟಿಮೆಂಟಲ್ ಆಗಿರೋ ಹೆಂಡತಿಗೆ ಹೇಳ್ಬಿಟ್ರೆ ಫಿನಿಶ್. ಈಗೇನ್ ಮಾಡೋದು? ಏನಾದ್ರೂ ಯೋಚನೆ ಮಾಡೋ ವಿನಿಯಾ. ಇಂಡೈರೆಕ್ಟ್ ಆಗಿ ಹೇಳಬೇಕು. ಹಾಲಕ್ಕಿ ನುಡಿತೈತೆ ಸಾಣೆ, ಸತ್ಯವ ನುಡಿತೈತೆ ಸಾಣೆ, ಹಾಲಕ್ಕಿ ನುಡಿತೈತೆ ಸಾಣೆ. ನಿನ್ನ ಸಂಸಾರ ಸ್ವರ್ಣ ಸಂಸಾರ ಸಾಣೆ, ನಿನ್ನ ಗಂಡ ರೂಪದಲ್ಲಿ ಮನ್ಮದ ಸಾಣೆ, ಮನಸ್ಸು ಮಾತ್ರ ಚಂಚಲ ಸಾಣೆ. ಈ ಚಂಚಲ ಮನಸ್ಸನ್ನ ಬಂಧದ ಚಿಟ್ಟೆಗಳು ಮುಚ್ಕೊಳ್ತೈತೆ ಸಾಣೆ. ಹೆದರಬೇಡ ಸಾಣೆ, ಹಾಲಕ್ಕಿ ನುಡಿತೈತೆ. ನಿನ್ನ ಗಂಡ ಬಿಟ್ರೆ ದಾರಿ ತಪ್ತಾರೆ ಸಾಣೆ, ಮೂಗುದಾರ ಹಾಕಿ ಹೇಳಿದ್ರೆ ಮತ್ತೆ ದಾರಿಗೆ ಬರ್ತಾನೆ ಸಾಣೆ. ಹಾಲಕ್ಕಿ ನುಡಿತೈತೆ ಸಾಣೆ, ಸತ್ಯವ ನುಡಿತೈತೆ ಸಾಣೆ.
ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಿ? ಒಂದು ಹೊಸ ಪ್ರಾಜೆಕ್ಟ್ ಆಫರ್ ಬಂದಿತ್ತು, ಸ್ಟಡಿ ಮಾಡೋಣ ಅಂತಿದ್ದೆ, ಆದ್ರೆ ನಿನ್ಗೋಸ್ಕರ ಬಂದ್ಬಿಟ್ಟೆ. ಲೇಟ್ ಆಗೋಯ್ತಾ? ಐ ಆಮ್ ಸಾರಿ. ಪರವಾಗಿಲ್ಲ, ನಡೀರಿ. ಬ್ರೀಫ್ ಕೇಸು ಅಲ್ಲೇ ಇದೆ. ರುಕು ರುಕು, ಯಾಕೆ ಬೊಂಬೆ ತರ ನಿಂತ್ಕೊಂಡ್ಬಿಟ್ಟೆ? ನನಗೊಂದು ವಿಷಯ ಗೊತ್ತಾಗ್ಬೇಕು. ಏನ್ ವಿಷಯ? ವ್ಯಾನ್ ನಲ್ಲಿ ಮಲ್ಲಿಗೆ ಹೂ ಎಲ್ಲಿಂದ ಬಂತು? ಮಲ್ಲಿಗೆ ಹೂವ? ಓ ಅದಾ, ಅದು ರಾಧಂಗ್ ಗೊತ್ತು. ರಾಧಾ? ಯಾವ ರಾಧಾ? ರುಕ್ಕು, ಎಲ್ಲಾ ಗಂಡಂದ್ರನ್ನ ಅನುಮಾನಿಸೋ ಹಾಗೆ ನಿನಗೆ ಇವತ್ತು ನನ್ನ ಮೇಲೆ ಸಂಶಯ ಬಂದ್ಬಿಡುತ್ತೆ. ಅವ್ರು ಇವ್ರು ಮಾತ್ಬೇಡ, ಮಲ್ಲಿಗೆ ಹೂ ಎಲ್ಲಿಂದ ಬಂತು ಅದು ಹೇಳಿ. ರುಕ್ಕು, ನಾನು ರಾಧಾ ಅಂತ ಹೇಳಿದ ತಕ್ಷಣ ನಿನ್ಗೆ ಶಾಕ್ ಆಯ್ತು. ಅದ್ರ ಪಕ್ಕದಲ್ಲಿ ಕೃಷ್ಣ ಅಂತ ಸೇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವೇ? ಅಲ್ಲಿ ನೋಡು. ರುಕ್ಕು, ನಾನು ರಾಧಾಕೃಷ್ಣರ ಪರಮ ಭಕ್ತ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಅವರಿಗೆ ಅಂತ ಮುಡಿಸಿದ ಹೂವು ಮೂವ್ಮೆಂಟ್ ನಲ್ಲಿ ಹಾರಿ ಹಾರಿ ಅಲ್ಲಿ ಬಿತ್ತು ಅಷ್ಟೇ. ಸಾರಿ ರೀ, ನಾನ್ ಸುಮ್ನೆ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಏನ್ ಮಾಡಕ್ಕಾಗತ್ತೆ, ಮಾಡುವವರು ದೊಡ್ಡ ಮನುಷ್ಯರು ತಪ್ಪಿಸ್ಕೊಂಡ್ಬಿಡ್ತಾರೆ, ನಮ್ಮಂತ ಒಳ್ಳೆಯವರು ಸಿಕ್ಕಾಕೊಂಡ್ಬಿಡ್ತಾರೆ. ಬ್ರೀಫ್ ಕೇಸ್ ತಗೊಂಬ. ಜಯ, ನಾನ್ ಬರೋದ್ ಲೇಟ್ ಆದ್ರೆ ಅಡಿಗೆ ಮಾಡಿಟ್ಬಿಡು. ಆಯ್ತಮ್ಮ. ಎಲ್ಲಿಗೆ ಹೊರಟಿದ್ಯಾ? ಕೆಲ್ಸಕ್ ಸೇರೋಕೆ. ಕೆಲ್ಸ? ನೀನ್ ಸಂಪಾದನೆ ಮಾಡಿ ಯಾರನ್ನ ಸಾಕ್ಬೇಕಾಗಿದೆ? ನಾನೇ ಸಾಕ್ಬೇಕು. ಅಂದ್ರೆ ನಾನು ನಿನ್ನನ್ನು ಸರಿಯಾಗಿ ಸಾಕ್ತಾ ಇಲ್ಲ ಅಂತ ಅರ್ಥನಾ? ಏನು ಈಗ ಸಾಕ್ತಾ ಇದ್ದೀರಾ? ಯಾರ್ಯಾರು ಹೇಗ್ ಬದ್ಲಾಗ್ತಾರೋ ಯಾರಿಗ್ ಗೊತ್ತು. ಏನ್ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದು, ಅಕ್ಕನ್ಗೇನಾಯ್ತು? ಭಾವ ಮುಂಚೆ ಒಳ್ಳೆಯವರಾಗೇ ಇದ್ರು, ಆಮೇಲೆ ಅವ್ರ ನರ್ತೆ ಸರಿ ಇಲ್ಲ ಅಂತ ಹೇಳಿದಕ್ಕೆ ಹೊಡೆದು ಬಡ್ದು ಮನೆಯಿಂದ ಆಚೆ ಕಳ್ಸಿದ್ರು. ಅಕ್ಕನ ಸ್ಥಿತಿ ನನಗೂ ಬರಬಾರ್ದು ಅಂತಾನೆ ನಾ ಕೆಲ್ಸಕ್ಕೆ ಸೇರ್ತಾ ಇರೋದು. ಜಯ, ಮನೆ ಕಡೆ ಸರಿಯಾಗಿ ನೋಡ್ಕೋ. ಆಯ್ತಮ್ಮ, ಬರ್ತೀನಿ. ಯಾವ್ದಕ್ಕೂ ಇತಿ ಬಿತಿ ಇರ್ಬೇಕು ಅಂತ ನಾ ಮೊದ್ಲೇ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ಯಾ? ಈಗ ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಓದ್ಲಾಡ್ತಾ ಇದ್ಯಾ? ಬಡ್ಡಿ ಮಗನೇ, ನೀನು ಮಿತ್ರನಲ್ಲ, ಯಾವ ಜನ್ಮದ ಶತ್ರು. ನೀನ್ ಯಾವಾಗ ಮಾಡಿದ್ದನ್ನ ಈಗ ನಿನ್ ಹೆಂಡತಿ ಫಾಲೋ ಮಾಡ್ತಾ ಇದ್ದಾಳೆ. ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು, ತಪ್ಪು ಮಾಡಿದ ಮ್ಯಾಲೆ ನಿನಗೆ ಶಿಕ್ಷೆ ಆಗಲೇಬೇಕು. ಮಾಡಿದ್ದುಂಡ ಮಾರಾಯ, ಮಾಡಿದ್ದುಂಡ ಮಾರಾಯ. ಬನ್ನಿ ಬನ್ನಿ, ನಾನಿವತ್ ನಿಮ್ಮನ್ ತಡೆಯೋದಿಲ್ಲ. ಇಲ್ಲಿರೋದು ನಾನು ನೀವು ಇಬ್ರೆ. ಅಮ್ಮ ಎಲ್ಲಿ? ನಿಮ್ ವಿಷಯ ನನಗೆ ಯಾಕೆ? ಬೇಕಿದ್ರೆ ಬಿಸಿ ಬಿಸಿಯ ಕಾಫಿ ಕೊಡ್ತೀನಿ. ಓ, ಆಗ್ಲೇ ಬಂದ್ಬಿಟ್ರಾ? ಯಾಕೆ ಬರಬಾರ್ದಾಗಿತ್ತ? ಇದು ನಿಮ್ಮನೆ, ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ಬೋದು. ನಿಮ್ಮನ್ ಬರ್ಬೇಡ ಅಂತ ಹೇಳೋಕೆ ನಾನ್ ಯಾರು? ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ. ಸುಳ್ಳು, ನೀನ್ ಎಲ್ಲಿ ಹೋಗಿದ್ದೆ ನಂಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ಯಾಕೆ ಕೇಳ್ಬೇಕು? ನಾನ್ ನಿನ್ ಗಂಡ, ಕೇಳ್ತೀನಿ. ನೀನ್ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅರೆ, ಇದೊಳ್ಳೆ ಚೆನ್ನಾಗಿದೆ. ನೀವ್ ಹೇಳಿದಕ್ಕೆ ನಾನ್ ಒಪ್ಕೋಬೇಕಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸುಳ್ಳು. ಸುಳ್ಳ? ಹಿಂದೆ ನೀವ್ ಲಾಡ್ಜಲ್ಲಿ ಇದ್ರ ಅಂತ ಕೇಳಿದಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ, ನಾನ್ ನಂಬ್ಲಿಲ್ವಾ? ಅಂದ್ರೆ ಗಂಡನ್ ಮಾತ್ನ ಹೆಂಡತಿ ನಂಬುವಾಗ ಹೆಂಡತಿ ಮಾತ್ನು ಗಂಡ ನಂಬ್ಲೇಬೇಕು. ಜಯ, ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಕಾಲ್ ನೋಯ್ತಿದೆ, ಸ್ವಲ್ಪ ಕಾಲೊತ್ ಬಾ. ಹಲೋ, ಹಲೋ, ಹಲೋ. ಹಲೋ, ಹಾಯ್ ಡಾರ್ಲಿಂಗ್.
ನಿಮ್ ಫೋನ್ಗೋಸ್ಕರ ಎಷ್ಟೊತ್ತಿಂದ ವೈಟ್ ಮಾಡ್ದೆ. ಯಾಕೆ ಲೇಟ್ ಮಾಡಿದ್ರಿ? ಸೇಮ್ ಪ್ಲೇಸ್. ಓಕೆ, ಖಂಡಿತ ಬರ್ತೀನಿ. ಕರೆಕ್ಟ್ ಟೈಮಿಗೆ ಬರ್ತೀನಿ. ಓಕೆ. ರಾಧಾ, ನಿನಗೆ ಮದುವೆ ಆಗಿದೆಯಾ? ಹೌದು. ನಮ್ ಸಂಸಾರದ ವಿಷಯ ನಿಮಗ್ ಗೊತ್ತಿಲ್ಲ. ನಮ್ದು ತುಂಬಾ ಬಡ ಕುಟುಂಬ. ನಮ್ ತಂದೆ ಸತ್ತು ನಾವ್ ಅನಾಥರಾದ್ವಿ. ನನಗ್ ತಿಳಿದ ವಿದ್ಯೆನ ಕಲಿಸಿ ಸಂಸಾರ ನಡೆಸ್ತಿದ್ದೆ. ಅಕ್ಕನ ಮದುವೆ, ತಮ್ಮ ತಂಗಿ ಭವಿಷ್ಯಕ್ಕೋಸ್ಕರ ವಯಸ್ಸಿಗೆ ಬಂದು ನಾನು ಒಬ್ಬ ಮುದುಕನ ಮದುವೆ ಆದೆ. ಅಂದ್ರೆ ನಿನ್ನ ತಂದೆ ವಯಸ್ಸಿನವರನ್ನು ಮದುವೆಯಾಗಿ ನಿನ್ನ ಬಾಳನ್ನೇ ಹಾಳು ಮಾಡ್ಕೊಂಡೆ. ನಿಮ್ಮನ್ನ ನೋಡೋಕ್ ಮುಂಚೆ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಜೀವನದಲ್ಲಿ ಮತ್ತೆ ವಸಂತ ಬಂದಿದೆ. ನಾನು ತಪ್ಪು ಮಾಡ್ಬಿಟ್ಟೆ. ನಿನಗೆ ಮದುವೆ ಆಗಿದೆ ಅಂತ ನನ್ಗೆ ಗೊತ್ತಿದ್ದಿದ್ರೆ ನಾನು ಖಂಡಿತ ನಿನ್ ಜೊತೆ ಬರ್ತಿರ್ಲಿಲ್ಲ. ರಾಧಾ, ನನ್ನನ್ನು ಮರ್ತ್ಬಿಡು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಮದುವೆಗೆ ಮುಂಚೆ ನಾನು ನಿಮ್ಮನ್ನ ಸೇರಿದ್ದು ತಪ್ಪು. ಆದ್ರೆ ಮದುವೆ ಆದ ಮೊದಲ ರಾತ್ರಿ ಹೆಣ್ಣು ಹಸಿವು ಬಾಯಾರಿಕೆಗಳನ್ನ ತಡ್ಕೋಬಹುದು, ಆದ್ರೆ ಬಯಕೆಗಳನ್ನ ತಡೆಯೋಕ್ಕಾಗಲ್ಲ. ಅದನ್ನ ಈಡೇರಿಸ್ಕೊಳ್ಳೋಕೆ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ಕೃಷ್ಣ, ಒಂದು ಮಾತ್ರ ತಿಳ್ಕೊಳ್ಳಿ, ಮುಂದೆ ಯಾವತ್ ನೀವು ನನಗ್ ಸಿಗೋಲ್ವೋ ಅವತ್ತೇ ರಾಧಾ ಜೀವಂತವಾಗಿರೋಲ್ಲ. ಹಾಗೆಲ್ಲ ಮಾತಾಡ್ಬೇಡ. ಟೈಮ್ ಆಯ್ತು, ನಾನು ಹೋಗ್ತೀನಿ. ಅಮ್ಮ ತಾಯಿ ಭವತಿ ಭಿಕ್ಷಾಂ ದೇಹಿ. ಕಾಮ, ಭವತಿ ಭಿಕ್ಷಾಂ ದೇಹಿ. ಕಾಮ, ಇಷ್ಟು ದಿವಸ ನಿನಗಾಗಿ ಕಾದು ಕುಳಿತಿದ್ದೆ. ಫುಲ್ ಸ್ಟಾಪ್. ಯಾರಿಗೂ ಹೇಳದೇನೆ ಓಡಿ ಹೋಗೋಣ. ನಡೆ. ಬೇಡ ಮಗಳೇ, ಬೇಡ. ನಿನ್ನ ಆಸೆ ನಾವೇ ಈಡೇರಿಸ್ತೀವಿ. ತಗೋ, ಮಾಲೆ ಹಾಕು. ತಗೋ, ತಾಳಿ ತಾಳಿ ಕಟ್ಟು. ಬಾವಾ, ಆಶೀರ್ವಾದ ಮಾಡು. ಅಯ್ಯೋ, ನೀವಾ? ಕ್ವೆಶ್ಚನ್ ಮಾರ್ಕ್. ಹೌದು, ನಿನ್ನ ಹಾಗೆ ಬಿಟ್ರೆ ಯಾವ್ದಾರು ಬೀದಿಲ್ ಹೋಗೋ ತಿರುಪೆಯನ್ನು ಕಟ್ಕೊಳ್ತೀಯಂತ ನಾವೇ ಮಾಡಿದ ನಾಟಕ ಇದು. ಹೇಗಿದೆ? ಕ್ವೆಶ್ಚನ್ ಮಾರ್ಕ್, ಡ್ಯಾಶ್ ಡ್ಯಾಶ್ ಅಲ್ಲ, ಎಕ್ಸ್ಕ್ಲಮೇಟರಿ, ಫುಲ್ ಸ್ಟಾಪ್. ಡೈವರ್ಸ್ ಕಿಂಗ್ ದಯಾನಂದ್ ಇಂಟರ್ನ್ಯಾಷನಲ್ ಫಿಗರ್ ಆಗ್ಬೇಕಾಗಿತ್ತು. ಓನ್ಲಿ ಒನ್ ಸ್ಮಾಲ್ ವೀಕ್ ಪಾಯಿಂಟ್ ಇನ್ ದ ಟರ್ಸ್. ಸದ್ಯ ನಮ್ ಪಾಯಿಂಟ್ ವೀಕ್ ಆದಾಗ ಗಮನ ಕೊಡಿ ಸಾಕು. Yes, yes. What is this? ಟೆಲಿಫೋನು. No, van. What is this? Pen stand. No, knife. What is this? Table. No, marble. ಇರೋದನ್ನ ಇಲ್ಲ ಅಂತ, ಸುಳ್ಳನ್ನ ಸತ್ಯ ಅಂತ ವಾದ ಮಾಡೋಕ್ಕಿರೋದೇ ಲಾಯರ್ ಡ್ಯೂಟಿ. ನಿಮ್ ಹೆಂಡತಿಗಿರೋ ವೀಕ್ ಪಾಯಿಂಟ್. ನನ್ನ ಹೆಂಡತಿ ಅಲ್ಲ, ಇವನ್ ಹೆಂಡತಿ. ಎಸ್ ಎಸ್ ಎಸ್, ನಿಮ್ ಹೆಂಡತಿ ಬಗ್ಗೆ ವೀಕ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ. ಅವಳ ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಕ್ಯಾರೆಕ್ಟರ್ ಏನು ಅಂತ ಡೋಂಟ್ ವರಿ. ಒಂದ್ ಕ್ಯಾಮ್ರಾ ನೇತ್ ಹಾಕೊಳ್ಳಿ.
ಅವಳು ಯಾವನ್ ಜೊತೆ ಓಡಾಡ್ತಾ ಇರ್ತಾಳೋ ಫಾಲೋ ಮಾಡಿ ಕುಳಿತಿದ್ದಾಗ ಮಲಗಿದ್ದಾಗ ಫೋಟೋಸ್ ತೆಗಿರಿ. ಇಮ್ಮಿಡಿಯೇಟ್ ಆಗಿ ಫೋಟೋಸ್ ತಂದು ನನ್ನ ಕೈ ಕೊಡಿ. ಮಾರನೇ ದಿನಾನೇ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಫೀಸ್ ಓ ದಿಸ್ ಈಸ್ ವೆರಿ ಸ್ಮಾಲ್. ಕೇಸ್ ಗೆದ್ಕೊಡಿ, ಬಿಗ್ ಕೊಡ್ತೀವಿ. ಆಮೇಲೆ ನಿಮ್ಮನ್ನ ಎಲ್ಲಿ ಹುಡ್ಕೋದು? ಕೋರ್ಟ್ ನಲ್ಲಿ ಇನ್ನೆಲ್ಲಿ? ನೀವು ಸಿಗದೆ ಇದ್ರೆ ನಾನ್ ಬೇರೆ ಲಾಯರ್ ಹತ್ರ ಹುಡ್ಕೊಂಡು ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕಿ ಏನಂತ ಮಾಡೋದು? ಡೋಂಟ್ ವರಿ, ಬಿಗ್ ಕೊಡ್ತೀವಿ. Hello? Anybody in the studio? Ready? Steady? Where is dead body? Hey, ನೀನೇನಾ ಫೋಟೋಗ್ರಾಫರ್? Yes. I am specialist in dead body photography. Where is dead body? ಡೆಡ್ ಬಾಡಿ ಇಲ್ಲಯ್ಯ, ನಾನು. ನೀವು ಸತ್ತ ಮೇಲೆ ಬನ್ನಿ, ಅಂದವಾಗಿ ತೆಗೆದುಕೊಡ್ತೀನಿ. ಅಂದ್ರೆ ಐ ಮೀನ್ ಬ್ಯೂಟಿಫುಲ್ ಆಗಿ ತೆಗೆದುಕೊಡ್ತೀನಿ. ನಿನ್ನ ಹತ್ರ ಫೋಟೋ ತೆಗಿಸ್ಬೇಕಾದ್ರೆ ನಾನ್ ಸಾಯ್ಬೇಕಾ? ಯಾಕೆ ಬದುಕಿರೋ ಫೋಟೋ ತೆಗಿಯಲ್ವಾ? All right, I will try my level best. Okay, come on. Take camera. Follow me. Follow. Shoot. 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 Shut up. What do you think about me? ನನ್ನೇನ್ ಶೋಲೆ ಕ್ಯಾಮ್ರಾಮನ್ ದ್ವಾರಕಾ ದಿವ್ಯಾಚ ಅಂತ ತಿಳ್ಕೊಂಡ್ರ? ಮುತ್ತಿನ ಹಾರ ಕ್ಯಾಮ್ರಾಮನ್ ರಾಜಾರಾಮ್ ಅಂತ ತಿಳ್ಕೊಂಡ್ರ? I am still photographer. There are moving. How can I shoot? Shoot. ಹೊರಟೆ ಹೋದ್ರು. Follow me. Don't take my camera. Come on. Shoot. Wait. Shoot. How dare you beat me? I am a dead body photographer. You bring me. Beat me. What can I do? Only one still. Wait. Don't beat me. Ready? Steady. Shoot. Wait. Focus. Shoot. Come on. Come on. Shoot. There. Shoot. Success. Operation success. I will shoot moving still. I got award. I got reward. I am the best photographer in the world. Thank you. ನಿಂತ್ಕೋ. ಕಟ್ಕೊಂಡು ಗಂಡನ ಎದುರಿಗೆ ಕಂಡು ಹುಡುಗರ ಜೊತೆ ಚಕ್ಕಂದ ಆಡೋಕ್ ನಾಚಿಕೆ ಆಗಲ್ಲ ನಿಂಗೆ? ಕಟ್ಕೊಂಡ್ ಹೆಂಡತಿನ ಹೀಗ್ ಕೇಳೋದು ಸಭ್ಯತೆ ಅಲ್ಲ. ಮುಚ್ಚು ಬಾಯಿ. ನನಗೆ ಸಭ್ಯತೆ ಹೇಳ್ಕೊಡಕ್ ಬರ್ತೀಯಾ? ಯಾಕೆ ಕೇಳ್ಬಾರ್ದು? ನೀವು ಸಿಕ್ ಹುಡುಗಿರ ಹಿಂದೆ ಸುತ್ತಾಡ್ತಿದ್ದಾಗ ನಾನ್ ಸುಮ್ನೆ ಇರ್ಲಿಲ್ವಾ? ನಾನು ಗಂಡಸು. ಹೆಣ್ಣು ಒಂದು ಮಾತ್ರಕ್ಕೆ ಅಡಿಗೆ ಮನೇಲಿ ಬಿದ್ದಿರ್ಬೇಕಾ? ತಾಳಿ ಕಟ್ಟಿದ ಗಂಡ ಅಂತ ತಲೆ ತಗ್ಗಿಸ್ಕೊಂಡಿರೋಕೆ ಇದೇನ್ ರಾಮಾಯಣ ಮಹಾಭಾರತದ ಕಾಲ ಅಲ್ಲ, ಕಲಿಗಾಲ. ಈವನ್ ವುಮನ್ ಹ್ಯಾಸ್ ಗಾಟ್ ಈಕ್ವಲ್ ರೈಟ್ಸ್. ಗಂಡ ಕಂಡ ಹೆಂಗಸ್ರ ಜೊತೆ ಉರುಳಾಡ್ ಬಂದ್ರು ಅವನ್ ಕಾಲೊತ್ಕೊಂಡಿರೋಕೆ ನಾನೇನು ಸತಿ ಅನ್ಸೂಯ ಅಲ್ಲ. ಪಾಪ ಹೆಣ್ಣು ಅಂತ ಸುಮ್ಮನಿದ್ರೆ ನಿನ್ನ ಬಾಯಿ ಜೋರಾಗ್ತಾ ಇದೆ. ನಾಳೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳಿಸಿದ್ಮೇಲೆ ಜನ ಆಡ್ಕೊಳ್ಳೋದನ್ನ ಕೇಳಿದಾಗ ನಿನಗೆ ಬುದ್ಧಿ ಬರುತ್ತೆ ನೋಡು. ರುಕೋ ಬನ್ನಿ ಬಾಪ ಬನ್ನಿ. ಆ ದೇವ್ರು ನಿಮ್ಮಿಬ್ರು ಯಾವಾಗಲೂ ಹೀಗೆ ಸಂತೋಷವಾಗಿ ಅನ್ಯೋನ್ಯವಾಗಿ ಇಟ್ಟಿರ್ಲಿ.
ಯಾವ ತಂದೆ ತಾಯಿನೇ ಆಗ್ಲಿ ತಮ್ಮ ಮಕ್ಕಳ ಸಂಸಾರ ಸುಖವಾಗಿರ್ಬೇಕು ಅಂತ ಬಯಸ್ತಾರೆ. ನಮ್ ಪುಣ್ಯ ನಮ್ ರುಕ್ಕುಗೆ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿದ್ದು. ಅದಕ್ಕೆ ನಂದ ಗೋಕುಲ್ದಾಗಿರೋ ಈ ಸಂಸಾರದ ನೆರಳಲ್ಲಿ ಒಂದ್ 4 ದಿವಸ ಇದ್ದೋಗೋಣ ಅಂತ ಬಂದಿದೀವಿ. ಖಂಡಿತವಾಗಿ ನಿಂತೇ ಇದ್ದೀರಲ್ಲ, ಬನ್ನಿ ಒಳಗ್ ಬನ್ನಿ, ಕರ್ಕೊಂಡು ಹೋಗ್ಬೇಕು. ಬಾರೆ ನೋಡಿ, ಒಬ್ಬ ಮಗಳು ಬಾಳ್ ಹಾಳಾಯ್ತು ಅಂತ ಈಗಾಗ್ಲೇ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿರೋರ್ಗೆ ನನ್ ಬಾಳ್ನಲ್ಲೂ ಕಹಿ ತುಂಬಿದೆ ಅಂತ ಗೊತ್ತಾದ್ರೆ ಆ ಶಾಕ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ. ಅವರು ಇಲ್ಲಿರೋವರೆಗೂ ನಮ್ಮಲ್ಲಿ ಏನೇ ವಿರಸ ಇದ್ರು ಅದನ್ನ ದಯವಿಟ್ಟು ಬಹಿರಂಗ ಮಾಡ್ಬೇಡಿ. ಇಷ್ಟು ದಿವಸ ನಿಮ್ ಹೆಂಡತಿಯಾಗಿ ಸೇವೆ ಮಾಡಿದಕ್ಕೆ ಇದೊಂದು ಉಪಕಾರ ಮಾಡಿ ಅಂದ್ರೆ. ಈಗ ಅವ್ರು ಬಂದಾಗ ನಾನೇನಾದ್ರು ಕೆಟ್ಟಾಗಿ ವರ್ತಿಸಿದ್ನ? ನಾನಾಗಿ ಅವರನ್ನು ನೋಯಿಸೋದಕ್ಕೆ ಏನು ಮಾಡೋಲ್ಲ. ಆದ್ರೆ ನೀನೇನಾದ್ರೂ ಮಿತಿ ಮೀರಿದ್ರೆ ಏನಾಗುತ್ತೋ ನಾನ್ ಜವಾಬ್ದಾರನಲ್ಲ. ವೆರಿ ಸ್ಟೆಡ್ ಬಾಡಿ. ನಾನಯ್ಯ, ಎಲ್ಲ ನನ್ ಸ್ಟಿಲ್ ಯು ಆರ್ ಸ್ಟಿಲ್ ಫಸ್ಟ್ ಕ್ಲಾಸ್ ಆಗಿದೆ. ಈ ವರ್ಷ ಬೆಸ್ಟ್ ಫೋಟೋಗ್ರಾಫರ್ ಅಂತ ನನಗೆ ಅವಾರ್ಡ್ ಬರುತ್ತೆ. ಏನಂತೀರಾ? ಯಾತಕ್ ಗೊತ್ತಾ? ಇಲ್ಲಿ ತನಕ ಬರೀ ಡೆಡ್ ಬಾಡಿ ಫೋಟೋಗಳನ್ನೇ ತೆಗೀತಿದ್ದೆ. ಈಗ ನಾನು ಜೀವಂತವಾಗಿರೋ ಬಾಡಿನ, ಮೂಮೆಂಟ್ ಅಲ್ಲಿರೋ ಬಾಡಿನ ಅಂದವಾಗಿ, ಸುಂದರವಾಗಿ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದಿರಿ ಗೊತ್ತಾ? ಯು ಸಿ ಇದನ್ನೇ ಇದು ಹಾಪ್ ಮಾಡಿ. ಯು ಸಿ ಇದನ್ನೇ ಬರೀ ಕಾಲು, ಮುಖ ಎಲ್ಲಯ್ಯ. ಹೌ ನೈಸ್ ದಿಸ್. ಮುಖ ಎಲ್ಲಯ್ಯ. ಯು ಸಿ ಮತ್ತೆ ಕಾಲು. ಆ ಡೈವರ್ಸಿಂಗ್ ದಯಾನಂದು ಎವಿಡೆನ್ಸ್ಗೋಸ್ಕರ ಫೋಟೋಗ್ರಾಫ್ ತಗೊಂಬ ಅಂತ ಹೇಳ್ದ. ನಿನ್ನ ಹತ್ರ ಬಂದ್ರೆ ಇಂಥ ಫೋಟೋ ತೆಗೆಯೋದು ನೀನು? ಐ ವಿಲ್ ಕಿಲ್ ಯು. ಶೂಟ್. ಏನಿದು ಮಂಚುಗಳು ದೂರ ಛೇ, ಅನ್ಯೋನ್ಯವಾಗಿರೋ ದಂಪತಿಗಳನ್ನ ಈ ಕೆಲ್ಸಗಾರರು ದೂರ ಮಾಡ್ತಾರೆ. ಜಯ, ಏ ಜಯ, ಬಂದೈಮಾ. ಏನಮ್ಮವ್ರೆ ಇದೇನೆ ಮಂಚಗಳು ದೂರ ಹಾಕಿದ್ಯಾ? ಅದು ನನಗ್ ಗೊತ್ತು. ಬೆಳಗ್ಗೆ ಕಸ ಗುಡ್ಸೋಕೆ ಅಂತ ಬೇರೆ ಬೇರೆ ಮಾಡಿದೀಯಾ, ಮತ್ತೆ ಜೋಡ್ಸೋಕೆ ಮರ್ತು ಹಾಗೆ ಹೋಗಿದೀಯಾ. ಹೌದಮ್ಮ, ಇವಳಿಗಂತೂ ಸಿಕ್ಕಾಪಟ್ಟೆ ಮರುವು. ಏಯ್, ಮಂಚಗಳು ಸರಿಯಾಗಿ ಜೋಡ್ಸು. ಸರಿಯಮ್ಮ. ಈ ಮಂಚಗಳು ಬೇರೆ ಬೇರೆ ಆದ ಹಾಗೆ ನೀವು ಗಂಡ ಹೆಂಡತಿ ಬೇರೆ ಬೇರೆ ಆಗೋದ್ ಬೇಡಮ್ಮ. ಹಾಲ್ನಂತ ನಿಮ್ ಸಂಸಾರ ನೋಡ್ತಿದ್ರೆ ನನಗ್ ಸಂತೋಷ ಆಗತ್ತೆ. ಹೆಂಡತಿಯ ಮೇಲೆ ಅನುಮಾನ, ವಿವಾಹ ವಿಚ್ಛೇದನಕ್ಕೆ ಗಂಡನಿಂದ ಅರ್ಜಿ, ಹೆಂಡತಿಯ ಆತ್ಮಹತ್ಯೆ. ಅಯ್ಯಯ್ಯೋ, ಏನ್ ಕರ್ಮ ಬಂತಪ್ಪ. ಈ ಮನೇಲಿ ಯಾರು ಇಲ್ವೇ? ಯಾಕೆ ಕಣ್ ಕಾಣ್ತಾ ಇಲ್ವಾ ನಾನಿರೋದು? ನೀವ್ಯಾರು? ನಾನು ಇಂಟರ್ನ್ಯಾಷನಲ್ ಫಿಗರ್ ಆಗ್ಬೇಕಾಗಿತ್ತು. ಒಂದೇ ಒಂದು ವೀಕ್ ಪಾಯಿಂಟ್ ನಿಂದ ಆಗ್ಲಿಲ್ಲ ಅಷ್ಟೇ. ಡೈವರ್ಸ್ ಕಿಂಗ್ ದಯಾನಂದ್ ಅಂತ ನನ್ನ ಹೆಸರು. ಡೈವರ್ಸ್ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕಾಗಿತ್ತು. ನನ್ನಿಂದನಾ? ಕೃಷ್ಣ ಅವ್ರ ಮನೇಲಿಲ್ವೇ? ಅವರು ಯಾವ್ದೋ ಕೆಲಸದಿಂದ ಹೊರಗಡೆ ಹೋಗಿದ್ದಾರೆ. ಏನಾಗ್ಬೇಕಾಗಿತ್ತು? ಏನೂ ಇಲ್ಲ, ಕೃಷ್ಣ ಅವ್ರ ಹೆಂಡತಿ ಮೇಲೆ ಡೈವರ್ಸ್ ಕೊಟ್ಟಿದ್ದಾರೆ. ಏನಪ್ಪ? ಏನು? ಅವಳ ಒಬ್ಬಳು ಸಂಸಾರ ಹೀಗಾಗೋಯ್ತು ಅನ್ಕೊಂಡ್ರೆ ನಿನ್ ಸಂಸಾರ ಹೀಗಾಗೋಯ್ತಲ್ಲಮ್ಮ. ಈಗೇನಾಗಿದೆ? ನೋಡಮ್ಮ, ನಿನ್ ಗಂಡ ನಿನ್ ಡೈವರ್ಸ್ ಮಾಡ್ಬೇಕು ಅಂತ ಎಲ್ಲ ಏರ್ಪಾಟು ಮಾಡಿ ಇವ್ರನ್ನ ಕಳ್ಸಿಕೊಟ್ಟಿದ್ದಾರೆ. ಅಪ್ಪ ಸ್ವಲ್ಪ ರೀ ಮಿಸ್ಟರ್, ಯಾರೇ ನೀವು? ನಿಮ್ಗೆ ಯಾರು ಬೇಕು? ಕೃಷ್ಣ ಬೇಕಿತ್ತು. ಯಾವ ಕೃಷ್ಣ? ಎಂ ಕೃಷ್ಣನ, ಕೆ ಕೃಷ್ಣನ, ಆರ್ ಕೃಷ್ಣನ? ಎಂ ಅಲ್ಲಲ್ಲ, ಎಂ ಕೆ ಕೃಷ್ಣ. ಇದು ಎಂ ಕೆ ಕೃಷ್ಣನ್ ಮನೆ ಅಲ್ಲ, ಇದು ಆರ್ ಕೃಷ್ಣನ್ ಮನೆ. ದಯವಿಟ್ಟು ಹೋಗಿ. ಅಯ್ಯೋ ಸರ್, ನೋಡಿ ಸರ್, ಹೀಗೆ ನಂದು ಸ್ಮಾಲ್ ಮಿಸ್ಟೇಕ್ಸ್ ಎಲ್ಲ ಬಿಗ್ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಇಂಟರ್ನ್ಯಾಷನಲ್ ಫಿಗರ್ ಆಗಕ್ಕೆ ಆಗ್ತಾ ಇಲ್ಲ ಸರ್. ನೀನ್ ಯೋಗ್ಯತೆಗೆ ಬೆಂಕಿ ಹಾಕ ಹೋಗ ಆಚೆ. ಬಾಯಿ ಮುಚ್ಕೊಂಡು ನನ್ನ ಮಗಳ ಸಂಸಾರ ಹಾಳು ಮಾಡ್ಬಿಡ್ತಾ ತಿರ್ಗಾ ನೋಡ್ತಿದ್ದೆ. ಹೋಗ ಆಚೆ. ಸುಮ್ನಿರ್ರಿ. ಏನಮ್ಮ, ಇದೇನಾದ್ರೂ ನಿಜ ಆಗೋಗ್ಬಿಟ್ಟಿದ್ರೆ ನಾನು ಹೊರಟೋಗ್ಬಿಡ್ತೀನಲ್ಲಮ್ಮ. ಏನು ಆಗ್ಲಿಲ್ವಲ್ಲಪ್ಪ. 10 ಗಂಟೆ ಆಯ್ತು, ಆಸ್ಪತ್ರೆಗೆ ಹೊತ್ತಾಯ್ತು, ಬನ್ನಿ ಹೋಗೋಣ. ನಡಿಯಪ್ಪ. ಎಂ ಕೃಷ್ಣ, ಎ ಕೃಷ್ಣ, ಆರ್ ಕೃಷ್ಣ, ಎಂ ಟಿ ಕೃಷ್ಣ. ಯೋ ಕೃಷ್ಣ, ಏನ್ ಅಡ್ರೆಸ್ ಕೊಟ್ಟಿದ್ಯಾ? ಈಗ ನಿನ್ ಮನೆ ಅಲ್ವತ್ತಲ್ಲಯ್ಯ? ಯಾರು ಹೇಳಿದ್ದು? ಅಂದ್ರೆ ಅಲ್ಲಿದ್ದೋರು. ಈಗ ನೀನ್ ಯಾಕೆ ಡೈವರ್ಸ್ ಕೊಡ್ತಾ ಇದೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಯ್ತಪ್ಪ. ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಏನಿಲ್ಲ, ಅದು ನಿನ್ ಹೆಂಡತಿ ಹತ್ರ ಈ ನೋಟಿಸ್ ಒಂದ್ ಸೈನ್ ಆಗ್ಬೇಕಾಯ್ತು. ನಾನು ಅವ್ರ ಸಹಿ ಹಾಕ್ಸಿ ತಂದು ಕೊಡ್ತೀನಿ.
ಏನಿಲ್ವಾ ಫೀಸ್ ಗೀಸು? ಕೆಲಸ ಆದ್ಮೇಲೆ. ಹಾಗಾದ್ರೆ ನೀನ್ ಖಾಲಿ ಕೃಷ್ಣ ನೀನು. ಖಾಲಿ ಕೃಷ್ಣ. ಹೋಗ್ಬಿಟ್ಟು ಬರ್ತೀವಮ್ಮ. ಬರ್ತೀವಮ್ಮ. ಆಗ್ಲಿ. ಇಲ್ಲಿಗೆ ಮಾವ? ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಪ್ಪ. ಹಾ ಹೋಗ್ಬನ್ನಿ. ನಿಂತ್ಕೋ. ಇದ್ರ ಮೇಲೆ ಸೈನ್ ಹಾಕು. ಏನದು? ಅದೇನಿದ್ರು ನಿನ್ಗೇನು, ನೀನ್ ಸೈನ್ ಹಾಕು. ಏನು ಅಂತ ತಿಳಿದೆ ಸೈನ್ ಮಾಡಲ್ಲ. ನೀನ್ ತುಂಬಾ ಹೆಚ್ಕೊಂಡು ಹೋಗ್ತಾ ಇದೀಯಾ. ಎಲ್ಲ ನೀವ್ ಹೇಳ್ಕೊಟ್ಟಿತ್ತಾನೆ. ರುಕ್ಮಿಣಿ, ಮೊದ್ಲು ವಿಷಯ ಏನು ಅಂತ ಹೇಳಿ. ಡೈವರ್ಸ್ ಪೇಪರ್ಸ್. ಯಾರಿಗೆ? ಇನ್ಯಾರಿಗೆ? ನಿನಗೆ, ನನಗೆ. ಯಾಕೆ? ಯಾಕ ನನ್ನ ಬಾಯಿನಲ್ಲೇ ಕೇಳ್ಬೇಕಾ? ಕಂಡವರಿಗೆ ಸೆರಗ ಹಾಸೋ ನಿನ್ ಜೊತೆ ಸಂಸಾರ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಸೈನ್ ಹಾಕು. ರುಕ್ಕು, ಏನ್ ಯೋಚನೆ ಮಾಡ್ತಾ ಇದ್ಯಾ? ಗಂಡಸರಿಗೆ ನಾವ್ಯಾಕೆ ತಲೆ ತಗ್ಗಿಸ್ಬೇಕು? ಇನ್ನೇನ್ ಮಾಡ್ಲಿ? ಏನ್ ಮಾಡೋದಾ? ಸೈನ್ ಹಾಕು. ನಾನ್ ಹಾಕೋಲ್ಲ. ಹಾಕ್ತೀಯೋ ಇಲ್ಲೋ? ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ. ನೀನು ನಡತೆ ಕೆಟ್ಟೋಡು. ಮಿಸ್ಟರ್ ಕೃಷ್ಣ, ನನ್ನ ಹೆಸರು ಹಿಡಿದು ಕರೀತಿದ್ಯಾ? ಅನ್ನಬಾರ್ದನ ಅಂದ್ರೆ ಇನ್ನೇನಂತ ಕರಿಬೇಕು? ನಾನು ಇರೋದನ್ನೇ ಹೇಳ್ತಿರೋದು. ನೀನು ಬೀದಿ ತಿರುಗಿಲ್ವಾ? ನಾನ್ ತಿರುಗ್ತಿದ್ದೀನೋ ಇಲ್ವೋ? ನೀವು ಮಾತ್ರ ತಿರುಗ್ತಿಲ್ವಾ? ನಾನ್ ತಿರುಗ್ತೀನಿ, ಖಂಡಿತ ತಿರುಗ್ತೀನಿ. ದಿನಕ್ಕೊಬ್ಬಳ ಜೊತೆ ತಿರುಗ್ತೀನಿ, ಗಂಟೆಗೊಬ್ಬಳ ಜೊತೆ ತಿರುಗ್ತೀನಿ. ನಾನು ಗಂಡಸು. ನಾನು ಹಾಗೆ ಮಾಡಿದ್ರೆ ಯು ಕೃಷ್ಣ ಅವ್ರೆ, ಕಟ್ಕೊಂಡ್ ಹೆಂಡ್ತಿನ ಬಿಚ್ಚಂದ್ರಿ. ಆದ್ರೆ ಕಂಡ ಹೆಣ್ಣಿನ ಹಿಂದೆ ಸುತ್ತೋ ಗಂಡನ ಏನನ್ಬೇಕು? ಬೀದಿ ನಾಯಿ ಅಂತ ತಾನೆ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಸಂಧ್ಯಾ, ರುಕ್ಕು ಕಸಿನ್ ಸಿಸ್ಟರ್. ಹೆಂಗಸರಿಗೆ ಹೆಣ್ಣು ನ್ಯಾಯ, ಗಂಡಸರಿಗೆ ಗಂಡ ನ್ಯಾಯನಾ? ಚಿನ್ನದಂತ ಹೆಂಡತಿನ ಮನೇಲಿ ಇಟ್ಕೊಂಡು ಕಂಡ ಹೆಣ್ಣಿನಿಂದ ಸುತ್ತೋದು ಯಾಕೆ ಅಂತ ಕೇಳಿದ್ರೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳ್ಸೋದು. ಹೊತ್ತು ಹೆತ್ತವರಿಂದ ಬೇರೆಯಾಗಿ ಬಂದು ಗಂಡನ್ ಜೊತೆ ಬೆರ್ತು ಅವನನ್ನೇ ದೇವರು ಅಂತ ಪೂಜಿಸೋ ಹೆಣ್ಣು ಅಂದ್ರೆ ನಿಮ್ಗಷ್ಟು ಅಸಡ್ಡೆನಾ? ಹೆಣ್ಣಿಲ್ದೆ ಗಂಡ ಹೇಗ್ ಹುಟ್ಟತಾನೆ? ಬೆಳಿಗ್ಗೆ ಮನೆಯಿಂದ ಹೊರಟು ಸಂಜೆ ಬರೋವರೆಗೂ ತನಗೋಸ್ಕರ ಎಷ್ಟು ಕಷ್ಟ ಪಡ್ತಿದನೋ ಅಂತ ಕಾತರವಾಗಿ ಕಾಯೋ ಹೆಂಡತಿಗೆ ಅನ್ಯಾಯ ಮಾಡೋದಾ? ಅವಳು ತನ್ನ ಗಂಡ ಕಂಡೋ ಹಿಂದೆ ಅಲಿತಿದ್ದಾನೆ ಅನ್ನೋ ಯೋಚನೆ ಕೂಡ ಮಾಡದೆ ಅವನೇ ಶ್ರೀರಾಮಚಂದ್ರ ಅನ್ಕೋತಾಳೆ. ಅದೇ ಅವಳ ಬಲಹೀನತೆ. ಆ ಬಲಹೀನತೆನೆ ಅಸ್ತ್ರವಾಗಿ ಮಾಡ್ಕೊಂಡು ಅವಳ ಸಭ್ಯತೆ ಸಹನೆನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ. ಹೆಂಡತಿ ಪವಿತ್ರವಾಗಿರ್ಬೇಕು, ತಾವು ಏನ್ ಬೇಕಾದ್ರೂ ಮಾಡಬಹುದಾ? ನೀವು ಮಾಡೋ ತಪ್ಪನ್ನೇ ಒಂದು ಹೆಣ್ಣು ಮಾಡಬಹುದು. ಬೆಳಿಗ್ಗೆ ಹೊರಗೆ ಹೋದ್ರೆ ರಾತ್ರಿ ಯಾವಾಗ್ಲೂ ಬರ್ತೀರಾ. ಆಗ ನಾವೇನ್ ಮಾಡ್ತಾ ಇದೀವಿ ಅಂತ ನಿಮಗ್ ತಿಳಿಯತ್ತಾ? ಹೊರಗೆ ಹೋದಾಗ ಯಾವ ಬೀಗ ಹಾಕ್ತೀರಾ? ಹೆಣ್ಣು ಮನಸ್ ಮಾಡಿದ್ರೆ ಅವಳಿಗೆ ಯಾವ ಬೇಲೆನೂ ಅಡ್ಡಿ ಆಗೋಲ್ಲ. ಆದ್ರೆ ಯಾವ ಹೆಣ್ಣು ಹೊರಗೆ ಹೋಗಕ್ ಇಷ್ಟಪಡಲ್ಲ. ಅಕ್ಕ, ಅವ್ರಿಗೆ ಬೇಕಾಗಿರೋ ಡೈವರ್ಸ್ ತಾನೆ? ಸೈನ್ ಮಾಡು. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಸೈನ್ ಮಾಡು. ಬೇಡ ರುಕ್ಕು. ಯಾಕೆ ಬೇಡ? ಇದನ್ನ ನೀವು ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು. ನಾನು ಊರಿಂದ ಬಂದಾಗ ಅಕ್ಕ ನನಗೆ ನಿಮ್ ಕೃಷ್ಣ ಲೀಲೆನೆಲ್ಲ ಹೇಳಿದ್ಲು. ಆಗ ಅವಳಿಗೆ ಇಷ್ಟ ಇಲ್ದೆ ಹೋದ್ರು ನಿಮಗ್ ಬುದ್ಧಿ ಕಲ್ಸೋಕೆ ನಾವೇ ನಾಟಕ ಆಡಿದ್ವಿ. ನನಗೂ ಅಕ್ಕನ್ಗೂ ಒಂದೇ ರೂಪಾಯಿ ಇರೋದ್ರಿಂದ ನಿಮ್ ಸಂಸಾರನ ಸರಿ ಮಾಡೋ ಪ್ರಯತ್ನ ಮಾಡಿದ್ವಿ. ಇಂಥ ಅವಕಾಶ ಎಲ್ರಿಗೂ ಸಿಕ್ಕುತ್ತಾ? ಸಂಧ್ಯಾ, ನೀನು ರುಕ್ಕು, ಏನು ಇದೆಲ್ಲ ಗಲಾಟೆ? ಮಾವ, ಇಷ್ಟು ದಿವಸ ನಿಮಗೆ ಗೊತ್ತಿಲ್ಲದಿರೋ ಒಂದು ವಿಚಾರ ನಾನೇ ನಿಮ್ಮ ಹತ್ರ ಹೇಳ್ತೀನಿ. ಮದ್ವೆ ಮುಂಚೆ ನನಗಿರೋ ವೀಕ್ನೆಸ್ ಮದ್ವೆ ನಂತರನೂ ಮುಂದುವರಿತಾ ಬಂತು. ನಾನ್ ಮಾಡಿದ ತಪ್ಪುಗಳನ್ನ ರುಕ್ಕು ಹತ್ರ ಮುಚ್ಚಿಡೋದಕ್ಕೆ ಸುಳ್ಳು ಹೇಳಬೇಕಾಗಿ ಬರ್ತಿತ್ತು. ಒಂದು ಸುಳ್ಳು ಮರೆಸೋದಕ್ಕೆ ಇನ್ನೊಂದು ಸುಳ್ಳು, ಆ ಸುಳ್ಳನ್ನು ಮರೆಸೋಕೆ ಮತ್ತೊಂದು ಸುಳ್ಳು, ಹೀಗೆ ಸುಳ್ಳುಗಳ ಸರಮಾಲೆನೇ ಹೆಣಿಬೇಕಾಗಿ ಬಂತು. ಅದು ರುಕ್ಕು ಗೊತ್ತಾಗ್ಬಿಡ್ತು. ಅವಳು ಸಂಧ್ಯಾಗೆ ಹೇಳಿದಳು. ಇಬ್ರು ಸೇರಿ ಇವತ್ತು ನನಗೊಂದು ಒಳ್ಳೆ ಪಾಠ ಕಲಿಸ್ಬಿಟ್ರು. ಅದೇ ಮಾವ ಇಲ್ಲಿ ನಡೀತಾ ಇದ್ದಿದ್ದು. ರುಕ್ಕು, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡು. ಇದು ಈ ಸಮಯಕ್ಕೆ ಹೇಳ್ತಿರೋ ಸುಳ್ಳಲ್ಲ ತಾನೆ? ಎಲ್ಲಾದ್ರೂ ಉಂಟೆ? ಇನ್ಮೇಲೆ ನನ್ನ ಜೀವಮಾನದಲ್ಲಿ ನಾನು ಯಾವತ್ತೂ ಸತ್ಯ ಅಲ್ಲ ಐ ಆಮ್ ಸಾರಿ, ಅಭ್ಯಾಸ ಬಲ, ಯಾವತ್ತೂ ಸುಳ್ಳು ಹೇಳೋದಿಲ್ಲ. ತಥಾಸ್ತು. ಅಪ್ಪ ಕೃಷ್ಣ, ನನ್ ಗುಂಡಿಗೆ ಗಟ್ಟಿರೋ ಆಗ ಮಾಡ್ದೆ ಕಣಯ್ಯ. ಇಲ್ಲದೆ ಹೋಗಿದ್ರೆ ನನ್ ಗೊಟ್ಟಕ್ಕಂದು ಬಿಡ್ತಿದ್ದೆ. ಏನ್ರಿ ಇದು? ಇಂಥ ಸಂತೋಷ ಸಮಯದಲ್ಲಿ ಹೀಗ ಮಾತಾಡೋದು? ಅಯ್ಯೋ, ನಾನು ಸುಳ್ಳು ಹೇಳ್ತಿಲ್ಲ ಕಣೆ. ಸರ್, ನೀನಾ? ಲೇಟೆಸ್ಟ್ ಮಾಡಲ್ ಗಾಡಿ ಸರ್, ನಿಮ್ಗೋಸ್ಕರ ವಿಲನ್ ಆಗಿ ನಟಿಸ್ತೆ. ಇನ್ಮೇಲೆ ಆದ್ರೂ ಹೀರೋ ಚಾನ್ಸ್ ಕೊಡಿ ಸರ್, ಇವಳ ಜೊತೆ. ಅಂದ್ರೆ ನೀವಿಬ್ರು ಮದ್ವೆ ಮಾಡ್ಕೋಬೇಕು ಅನ್ನು? ಆಯ್ತಪ್ಪ, ಆ ಜವಾಬ್ದಾರಿ ನಾ ಹೊತ್ಕೋತೀನಿ.
ಆದ್ರೆ ನೀನು ಈ ಕೃಷ್ಣನ್ ಹಾಗೆ 1 2 3 4 ಅಂತ ಕಣ್ಕಂಡ್ ಹುಡುಗಿರಿಂದ ಸುತ್ತಿ ನಿಮ್ಮಿಬ್ಬರ ಮಧ್ಯ ಬೆರಕ್ ಬಂದ್ರೆ ನಾನು ಮತ್ತೆ ನಾನಾ ರೀತಿ ವೇಷ ಹಾಕ್ಬೇಕಾಗತ್ತೆ. ನಿಮ್ಮಿಬ್ಬರು ಸೇರ್ಸಕ್ಕೆ ಇನ್ನೊಬ್ಬ ಸಂಧ್ಯಾ ಹುಟ್ಬೇಕಾಗತ್ತೆ. ಅದ್ ಹೇಗಯ್ಯ ಸಾಧ್ಯ? ಸಂಧ್ಯಾ, ನಾನು ಆ ರೀತಿ ಮಾಡ್ತೀನಾ? ಇಲ್ಲ ಇಲ್ಲ, ಇವ್ರು ಹಾಗೇನ್ ಮಾಡಲ್ಲ. ಅಂದ್ಮೇಲೆ ಇನ್ಯಾತಕ ತಡ ಮಾವ, ಆಶೀರ್ವಾದ ಮಾಡ್ಬಿಡಿ. ಆಯ್ತು, ಶುಭ ಮಸ್ತು. ಅರೆ ಸ್ವಲ್ಪ ಇರ್ರಿ, ಜ್ಞಾಪಕ ಇಟ್ಕೊಳ್ಳಿ, ಹೆಂಡತಿಗೆ ಆಗ್ಲಿ ಯಾರಿಗೆ ಆಗ್ಲಿ ಸುಳ್ಳು ಹೇಳ್ಬಾರ್ದು. ಹೇಳಿದ್ರೆ ಅಷ್ಟೇ